ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಹೇಜಲ್ ಚಾನಲ್. ನೋಡಿ, ಇವತ್ತು ಬೇರೆ ಬೇರೆ ಪಕ್ಷಿಗಳನ್ನು ಇವತ್ತು ನಮ್ಮ ಹೇಜಲ್ ಚಾನಲ್ಲಿ ಹಾಕಿದ್ದೀನಿ. ನೋಡಿ ವಿಡಿಯೋನು. ತುಂಬ ಮುದ್ದಾಗಿದ್ದಾವೆ ಇವೆಲ್ಲ ಪಕ್ಷಿಗಳು. ನೋಡಿ ಹೇಗೆ ಕುತ್ಕೊಂಡಿದೆ ಹೂವಿನ ಮೇಲೆ. ಹಾಗೆ ಕೆಳಗಡೆ ನದಿ ಹರಿತಾ ಇದೆ, ಮೇಲೆ ಹೂವೆಲ್ಲ ಅದರ ಮೇಲೆ ಪಕ್ಷಿಗಳು ಕುತ್ಕೊಂಡಿದ್ದಾವೆ. ಸಣ್ಣ ಚಿಕ್ಕ ಚಿಕ್ಕ ಪಕ್ಷಿಗಳು ಕ್ಯೂಟ್ ಆಗಿದ್ದಾವೆ, ತುಂಬ ಚೆನ್ನಾಗಿದ್ದಾವೆ ಪಕ್ಷಿಗಳು. ಇದು ನೋಡಿ ಯೆಲ್ಲೋ ಕಲರ್ ಎಷ್ಟು ಚೆನ್ನಾಗಿದೆ. ಇದು ನೋಡಿ ಮರಿಗಳಿಗೆ ಎಲ್ಲ ಆಹಾರ ಕೊಡ್ತಾ ಇದೆ. ನೋಡಿ ಪ್ರಾಣಿಗಳ ಪಕ್ಷಿಗಳ ಜೀವನ ಎಷ್ಟು ವಿಚಿತ್ರ ಅನಿಸುತ್ತೆ ನೋಡಿ. ಇದು ನೋಡಿ ನವಿಲು ನೋಡಿ ಹೇಗೆ ಬೆಳೆ ಬಿಚ್ಕೊಂಡು ಹಾರಾಡ್ತಾ ಇದೆ. ಎಲ್ಲ ವಿಚಿತ್ರ ಅನಿಸುತ್ತೆ ಪ್ರಾಣಿಗಳ ಜೀವನ ಎಲ್ಲ ನೋಡಿದ್ರೆ. ನೋಡಿ ಪಕ್ಷಿ ಗಿಳಿ ನಾಲ್ಕು ಮರಿಗಳಿದ್ದಾವೆ. ಇದು ನೋಡಿ ಪಕ್ಷಿ ಹೂವಿನ ಮೇಲೆ ಕುತ್ಕೊಂಡಿದೆ. ನೀರು ಕುಡಿತಾ ಇದೆ ನೋಡಿ. ಇದು ಎರಡು ಜೊತೆ ಜಗಳ ಆಡ್ತಾ ಇದೆ. ಪಾರಿವಾಳಗಳು ನೀರು ಕುಡಿತಾ ಇದೆ ನೋಡಿ. ಅದಕ್ಕೆ ಪಾರಿವಾಳಗಳಿಗೆ ನೀರು ಇಡಿ ಬಳಕ ನೋಡಿ. ಪಕ್ಷಿಗಳೆಲ್ಲ ನೀರು ಕಟ್ಕೊಂಡಿರ್ತಾ ಇಲ್ಲ. ಮೇಲೆ ನೀರು ಇಡಿ ಪಾಪ ನೀರು ಕುಡಿಯೋಕ್ಕೆ. ಇದು ನೀರು ಕಟ್ಕೊಂಡಿದ್ದಾರೆ ಪಕ್ಷಿಗಳು ನೋಡಿ. ಈ ಪಕ್ಷಿ ನೋಡಿ, ಇದಕ್ಕೆಲ್ಲ ರೆಕ್ಕೆ ಮೇಲೆಲ್ಲ ಮುಚ್ಚಗಳು ಕಾಣಿಸ್ತಾಗಿ ಇದೆ ನೋಡಿ. ಎಷ್ಟು ಚೆನ್ನಾಗಿ ಎಷ್ಟೊಂದು ವಿಧವಾದ ಪಕ್ಷಿಗಳಿರ್ತವೆ, ನಾವು ನೋಡಿರಲ್ಲ ಎಷ್ಟೊಂದನ್ನು. ಊರಿನಲ್ಲಿ ಏನಕ್ಕೆ ಹುಳ ಇರ್ತೇನೋ ಅವುಗಳೆಲ್ಲ ತಿಂತಾ ಇದ್ದಾವೆ. ಬಿಳಿ ಥರ ಇದೆ ನೋಡಿ. ನೋಡಿ ಹಾಗೆ ನಾವು ಎಲ್ಲ ಆ ಥರ ಇದೆ. ಇದು ನೋಡಿ ಎರಡು ಪಕ್ಷಿಗಳು ಕುತ್ಕೊಂಡು ಆಟ ಆಡ್ತಾರೆ. ಇದು ನೋಡಿ ಆ ಹೂವೇ ಎಷ್ಟಾದರೆ ಅದರ ಮೇಲೆ ಪಕ್ಷಿ ಕುತ್ಕೊಂಡು. ಇದು ನೋಡಿ ಅಳಿಲು ಏನು ತಿಂತಾ ಇದೆ. ಇದೆಲ್ಲ ಸಸ್ಯಾಹಾರಿ. ಅಲ್ಲಿ ಕೂಡ ಚಿಕ್ಕ ಚಿಕ್ಕ ಗಿಡಗಳು ಆ ಥರನೇ ತಿಂತವೆ ಅವೆಲ್ಲ. ಎಲೆಯಲ್ಲಿ ನೀರು ಬಿದ್ದಿದೆ ಮಳೆಗೆ, ಆ ನೀರು ಕುಡಿತಾ ಇದ್ದಾವೆ. ಎಷ್ಟು ಕ್ಯೂಟ್ ಆಗಿದೆ ಪಕ್ಷಿಗಳು. ಇವು ನೋಡಿ ಜಿಂಕೆಗಳು ನೋಡಿ ಕಾಡಲ್ಲಿ ನೀರು ಕುಡಿತಾ ಇದ್ದಾವೆ. ಅವಕ್ಕೂ ಕೂಡ ಜೀವದ ಭಯ ಇದ್ದೇ ಇರುತ್ತೆ. ಯಾವಾಗ ಹುಲಿ ಬಂದು ಹಿಡಿದು ಬಿಡ್ತವೆ ಅಂತ ಭಯ ಇರುತ್ತೆ. ಇದು ನೋಡಿ ಕ್ಯೂಟ್ ಆಗಿದೆ ಪಕ್ಷಿ. ಇದು ನೋಡಿ ಗಿಳಿ. ಇದು ನೋಡಿ ಹೂವಿನ ಮೇಲೆ ಕುತ್ಕೊಂಡಿದೆ ನೋಡಿ. ಆ ಕಡೆ ಈ ಕಡೆ ನೋಡ್ತಾ ಇದೆ ಇದು ಪಕ್ಷಿ. ಪ್ರಕೃತಿ ಸೌಂದರ್ಯ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾನಾದರೂ ಎಲ್ಲಾದರೂ ಈಗ ನೇಚರಲ್ಲಿ ಹೋಗ್ಬಿಟ್ರೆ ಈ ಥರನೇ ನೋಡ್ತಾ ಇರ್ತೀನಿ. ನಾನು ಫೋಟೋಗಳು ಎಲ್ಲ ತಗೋತಾ ಇರ್ತೀನಿ, ವಿಡಿಯೋಗಳನ್ನು, ಫೋಟೋವನ್ನು. ನೋಡಿ ಅದರಲ್ಲಿ ಏನು ತಿಂತಾ ಇದ್ದೇನೋ ಏನೂ ಗೊತ್ತಾಗ್ತಾ ಇಲ್ಲ. ಹೂವಿನಲ್ಲಿ ಏನೋ ಹುಳಗಳು ಇರ್ತಾವೆ, ಅವನ್ನ ತಿಂತಾ ಇದೆ. ತುಂಬ ಕ್ಯೂಟಾಗಿದೆ ಇದು ಪಕ್ಷಿ. ಯಾರಿಗೆಲ್ಲ ಪಕ್ಷಿಗಳು ಇಷ್ಟ ಅವರು ಕಮೆಂಟ್ ಮಾಡಿ. ಹಾಗೆ ಎಲ್ಲ ಪಕ್ಷಿಗಳು ಬಾಲ್ಕನಿ ಬರ್ತಾವಲ್ಲ, ನೀರಿಡಿ ಎಲ್ಲ ಮನೇಲಿ ಒಂದು ಪಾಟಲ್ಲಿ ಚಿಕ್ಕ ಬಾಕ್ಸಲ್ಲಿ ಹಾಕಿ. ಇವು ನೋಡಿ ಎರಡು ಪಕ್ಷಿಗಳು. ಇದು ನೋಡಿ ಗುಬ್ಬಿ ನೋಡಿ ಎರಡು ಎಷ್ಟು ಚೆನ್ನಾಗಿದೆ.
ಈ ಮೊಬೈಲ್ ಬಂದಾಗಿಂದ ಗುಬ್ಬಿನೇ ಕಾಣೆಯಾಗಿದೆ. ಸಿಟಿನಿಂದ ಏನಾದರೂ ಕಾಡಲ್ಲಿ ಏನಾದರೂ ಇರ್ಬೋದು ಕೆಲವೊಂದು. ಇಲ್ಲಂತೂ ಸಿಟಿಲಿ ಕಾಣ್ತಾ ಇಲ್ಲ. ಈಗ ಮೊಬೈಲ್ ಬಂದಾಗಿಂದ ಗುಬ್ಬಿಗಳಿಗೆ ಎಫೆಕ್ಟ್ ಆಗಿ ಗುಬ್ಬುಗಳ ಸಂತತಿ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆಲ್ಲ. ನಾನಂತೂ ನೋಡಿಲ್ಲ ಗುಬ್ಬುಗಳನ್ನು. ಈಗ ಅಲ್ಲೊಂದು ಇಲ್ಲೊಂದು ನೋಡ್ತಾ ಇರ್ತೀನಿ ಅಷ್ಟೇ. ಇದು ನೋಡಿ ಹೇಗೆ ಕುತ್ಕೊಂಡಿದ್ದೇವೆ. ಹೂವಿನಿದೆ ಏನು ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ಕುತ್ಕೊಂಡಾಗಿದೆ. ಇವು ಏನು ಸಮಾಲೋಚನೆ ನಡೆಸ್ತಾ ಇದ್ದಾವೆ, ಎಲ್ಲಿ ಹೋಗಬೇಕು, ಆಹಾರ ತಗೊಳ್ಳೋಕ್ಕೆ ಅಂತ ಅನಿಸುತ್ತೆ. ಹಾಗೆ ಅನಿಸುತ್ತೆ ನೋಡಿದರೆ. ನೋಡಿ ಮಳೆಯಲ್ಲಿ ಎಂಜಾಯ್ ಮಾಡ್ತಾ ಇದ್ದಾವೆ. ಇದು ನೋಡಿ ಪಕ್ಷಿ ಹೇಗೆ ಕುತ್ಕೊಂಡಿದೆ. ಕಲರ್ ತುಂಬ ಚೆನ್ನಾಗಿದೆ ಪಕ್ಷಿಗಳದ್ದು. ಚಿಕ್ಕ ಚಿಕ್ಕ ಹಕ್ಕಿಗಳು ತುಂಬ ಕ್ಯೂಟಾಗಿದ್ದಾವೆ. ಯಾರಿಗೆಲ್ಲ ಈ ಥರ ನೇಚರ್ ಇಷ್ಟ ಆಗುತ್ತೆ ಅವ್ರು ಕಮೆಂಟ್ ಮಾಡಿ. ನೋಡಿ ನೋಡಿ ಮರಿನ ಮಳೆ ನೀರು ಮರಿ ಮೇಲೆ ಬೀಳ್ತೋಗುವಂಥ ಮರಿ ಪಕ್ಷಿ ಮೇಲೆ ಹೀಗೆ ಒಳ್ಳೆ ನೀರು ಗಂಟೆ ಇಟ್ಕೊಂಡು ಕುತ್ಕೊಂಡಿದ್ದಾವೆ. ಸ್ನೋ ಬಿದ್ದಿದೆ ನೀರಲ್ಲೇನೋ ಮೀನು ಹುಡುಕ್ತಾ ಇದೆ. ನೋಡಿ ಏನೋ ಒಂದು ಹುಳ ಇಟ್ಕೊಂಡಿದೆ, ಅದನ್ನು ತಗೊಂಡು ಹೋಗ್ತಾರೆ ಮರಿ ಕೊಡ್ತಾರೆ. ನೋಡಿ ಈಗ ಇಟ್ಕೊಂಡು ಬಂತು ಒಂದು ಚಿಕ್ಕ ಮೀನು ಏನಾದರೂ ಹೋಗ್ಬೋದು. ಎಲ್ಲ ಪ್ರಾಣಿಗಳು ಪಕ್ಷಿಗಳು ಅವು ಜೀವನಕ್ಕೆ ತಕ್ಕಂತೆ ಏನಾದರೂ ತಿಂದು ಬದುಕ್ತಾ ಇರ್ತವೆ. ಇವೆಲ್ಲ ಪಕ್ಷಿಗಳು ಜಾಸ್ತಿ ಹುಳ ಹುಟ್ಟಿ ಆ ಥರ ಕಾಳುಗಳು ಇರುತ್ತಲ್ಲ ಆ ಥರ ಎಲ್ಲ ತಿಂತವೆ. ನೋಡಿ ಇದು ಯಾವುದೋ ಹುಳ ಇಟ್ಕೊಂಡಿದೆ, ಇನ್ನೊಂದು ಕಸ್ಕೊಳ್ತಾ ಇದೆ. ಇನ್ನೊಂದು ಮರಿ ಇರ್ಬೋದು ಬಹುಶಃ ಗೊತ್ತಾಗ್ತಾ ಇದೆ. ಇದು ನೋಡಿ ತೆಂಗಿನ ಗಿಡದಲ್ಲಿ ಏನೋ ತಗೊಳ್ತಾ ಇದೆ ಕಿತ್ತಿ. ನೋಡಿ ಇನ್ನೂ ಚಿಕ್ಕದಾಗಿದೆ ತೆಂಗಿನಕಾಯಿ ಥರ, ಅದನ್ನು ಕಿತ್ಕೊಂಡು ತಿಂತಾ ಇದೆ. ಇನ್ನು ನೋಡಿ ಹೇಗೆ ಹಿಡ್ಕೊಂಡಿದೆ ಬಾಯಿಂದ. ಎಳ್ನೀರು ಕುಡಿಯೋ ಥರ ಕುಡಿತಾ ಇದೆ. ನೋಡಿ ಅದರಲ್ಲಿ ಏನು ಎಳ್ನೀರಿದೆನೋ ಏನೋ ಗೊತ್ತಿಲ್ಲ. ಇವು ನೋಡಿ ಮೊಲಗಳು ಸ್ಟ್ರಾಬೆರಿನ ತಿಂತಾ ಇದೆ. ಗಿಡದಲ್ಲೇ ಬಂದು ಎಷ್ಟು ಚೆನ್ನಾಗಿ ತಿಂತಾ ಇದ್ದಾವೆ. ಯಾರಾದರೂ ನೋಡಿದರೆ ಓಡೋಗ್ಬಿಡ್ತವೆ. ನೋಡಿ ಇವೆಲ್ಲ ಸ್ಟ್ರಾಬೆರಿ ಗಿಡಗಳು, ಇವೆಲ್ಲ ಜಾಗದಲ್ಲೇ ಬಿಡಾಗಲ್ಲ ಸ್ಟ್ರಾಬೆರಿ ಗಿಡಗಳು. ಇದು ನೋಡಿ ಎಲೆಕೋಸನ್ನು ತಿಂತಾ ಇದೆ. ಇವೆಲ್ಲ ಮಳೆಯಲ್ಲಿ ಚಳಿಯಲ್ಲಿ ಎಲ್ಲ ಹೇಗೆ ಜೀವನ ಮಾಡಬೇಕು. ಪ್ರಾಣಿಗಳಕ್ಕಿಂತ ಎಲ್ಲ ಮನುಷ್ಯನೇ ಒಂಥರ ಎಲ್ಲಕ್ಕಿಂತ ಚೆನ್ನಾಗಿರ್ತಾನೆ ಅನಿಸುತ್ತೆ. ಮನೆಗೇ ಕಟ್ಕೊಂಡು ಇವು ಪಾಪ ಎಲ್ಲೋ ಅಲ್ಲಿ ಇಲ್ಲಿ ಇಲಿಗಳು ತೊಡಿತಾವೆ, ಆಬೇಲ ಅಲ್ಲಿ ಇಲ್ಲಿ ಇರ್ತವೆ ಮರದ ಪೊಟ್ರಲ್ಲಿ. ಇದುವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೊ ಮಚ್.